ಪರಮ ಪೂಜ್ಯ ಶ್ರೀ ಶ್ರೀ ಷಡಕ್ಷರಿ ಸ್ವಾಮೀಜಿಯವರ 36ನೇ ವರ್ಷದ ಜನ್ಮದಿನವನ್ನು ಇಂದು ಆಶ್ರಮದಲ್ಲಿ ಭಕ್ತಿ, ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಮಠಾಧೀಶರು, ಸ್ವಾಮೀಜಿಗಳು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ಸ್ವಾಮೀಜಿಗಳಿಗೆ ಸನ್ಮಾನ ಸಲ್ಲಿಸಿ ಆಶೀರ್ವಾದ ಕೋರಿದರು. ಸ್ವಾಮೀಜಿಗಳು ಶತಾಯುಷಿಗಳಾಗಿ ಸಮಾಜ ಸೇವೆ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ಇನ್ನಷ್ಟು ವಿಸ್ತರಿಸಲಿ ಎಂದು ಎಲ್ಲರೂ ಹಾರೈಸಿದರು. ಇವತ್ತಿನ ದಿನ ನಮ್ಮ ಹುಬ್ಬಳ್ಳಿಯ ಕೀರ್ತಿ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಷಡಾಕ್ಷರಿ ಮಹಾಸ್ವಾಮೀಜಿಯವರು ರಾಜ ವಿದ್ಯಾಶ್ರಮ ಇವರು 36ನೇ ವರ್ಷದ ಹುಟ್ಟು ಹಬ್ಬವನ್ನ ಎಲ್ಲ ಮಠದ ಬಳಗ ಮತ್ತು ಸಾಧು ಸಂತರು, ಸ್ವಾಮೀಜಿಯವರು, ಅವರು ಹಿತೈಷಿಗಳು, ರಾಜಕೀಯ ಮುಖಂಡರು ಇವತ್ತೆಲ್ಲರೂ ಕೂಡಿ ಷಡಾಕ್ಷರಿ ಸ್ವಾಮೀಜಿಯವರಿಗೆ ಕೃಪಾಶೀರ್ವಾದಕ್ಕೋಸ್ಕರ ಶ್ರೀಮಠಕ್ಕೆ ಬಂದು ಅವರ ಜನ್ಮ ನಿಮೋತ್ಸವದ ಪರವಾಗಿ ಇವತ್ತು ಇಲ್ಲೆಲ್ಲರೂ ಬಂದು ಸೇರಿದ್ದಾರೆ. ಎಲ್ಲಾ ಭಕ್ತರಿಗೂ ಒಳ್ಳೇದಾಗ್ಲಿ. ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರು ಮತ್ತು ಶಿವಲಿಂಗೇಶ್ವರ ಸ್ವಾಮೀಜಿಯವರು, ಷಡಾಕ್ಷರಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಎಲ್ಲಾ ಭಕ್ತಗಣಗಳಿಗೆ ಒಳ್ಳೇದಾಗ್ಲಿ. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಹುಬ್ಳಿ ಶಹರ್ನಲ್ಲಿ ರಾಜವಿದ್ಯಾಶ್ರಮದ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಷಡಾಕ್ಷರಿ ಸ್ವಾಮೀಜಿಯವರ 36ನೇ ವರ್ಧಂತಿ ಮಹೋತ್ಸವವನ್ನು ಸಕಲ ಭಕ್ತ ಜನರಿಂದ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಇಂಥ ಗುರುಗಳ ಕೃಪಾಶೀರ್ವಾದ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಸತ್ಸಂಗದಿಂದ ಜೀವನ. ಸೋಮವಾರ ಈ ಶುಭ ಸಂಜೆಯ ದಿವಸ ನಮ್ಮ ಷಡಕ್ಷರಿ ಶ್ರೀಗಳ 36ನೇ ವರ್ಷದ ಹುಟ್ಟುಹಬ್ಬಗಳಿಗೆ ನೀವೆಲ್ಲರೂ ಸೇರಿ ಮತ್ತು ಎಲ್ಲ ಮಠಾಧಿಪತಿಗಳು ಬಂದಿದ್ದಾರೆ, ಸಾಧು ಸಂತರು ಬಂದಿದ್ದಾರೆ ಮತ್ತು ಆ ಕಡೆ ಹಳ್ಳಿ ಈ ಕಡೆ ಹಳ್ಳಿ ಎಲ್ಲ ಹಳ್ಳಿ ಸಿರುಗುಪ್ಪಿಲಿಂದ ಬಂದಿದ್ದಾರೆ ಮತ್ತು ಯಾವ ಹಳ್ಳಿಯಿಂದ ಬಂದಾರ ಎಲ್ಲರ ವತಿಯಿಂದನೂ 36ನೇ ವರ್ಷದ ನಮ್ಮ ಷಡಕ್ಷರಿ ಅಪ್ಪುಗಳಿಗೆ ಹುಟ್ಟುಹಬ್ಬವನ್ನು ಎಲ್ಲರೂ ಕೂಡಿ ಶುಭಾಶಯಗಳನ್ನು ತಿಳಿಸುತ್ತಾ